ಸಮಸ್ಯೆನ ನಾವು ಶಾಸಕರಿಗೆ ಮತ್ತು ಅಧಿಕಾರಿಗಳಿಗೆ ಸಂಬಂಧಪಟ್ಟ ಇಲಾಖೆಗಳಿಗೆ ಎಲ್ಲರಿಗೂ ನಾವು ಪತ್ರ ಬರೆದು ಎಲ್ಲರಿಗೂ ಮನವಿ ಮಾಡಿ ಕೆಲವರು ನಮ್ಮ ಸ್ನೇಹಿತರುಗಳ ಹತ್ರ ಇದೆ ಆದೇಶನೂ ಮಾಡಿದ್ದಾರೆ. ಹಿಂದೆ ಇದು ಸೆಟಲೈಟ್ ಬಸ್ ಸ್ಟ್ಯಾಂಡ್ ಅಂತ ಇದ್ದು ಒಳಗಡೆ ಬಸ್ಗಳು ಯಾವುದೂ ನಿಲ್ಲಿಸಲ್ಲ, ಎಲ್ಲ ರೋಡಲ್ಲಿ ನಿಲ್ಲಿಸ್ಕೊಂತಾರೆ. ಮತ್ತು ಕೆಲವು ಬೇರೆ ಬೇರೆ ಜಿಲ್ಲೆಗೆ ಹೋಗೋಂಥ ಬಸ್ಗಳು ಯಾವುವು ನಿಲ್ಲಿಸ್ತಾ ಇಲ್ಲ. ಅದು ಇಲ್ಲಿ ತುಂಬ ಸಮಸ್ಯೆ ಆಗಿದೆ. ಮತ್ತು ಇಲ್ವಾಲ ಸೆಟಲೈಟ್ ಬಸ್ ಸ್ಟ್ಯಾಂಡ್ ಆಗಿ ಅಲ್ಲಿ ಬಸ್ಸಲ್ಲಿ ಕೆಲವು ಬಸ್ಗಳಲ್ಲಿ ಟಿಕೆಟಲ್ಲಿ ಇಲ್ವಾಲ ಅಂತ ಹೆಸರೇ ಇಲ್ಲ. ಇಲ್ವಾಲದಲ್ಲಿ ಇಳಿಬೇಕಂದ್ರೆ ಅವರು ಬಿಳಿಕೆರೆ ಹೆಸರಲ್ಲಿ ಟಿಕೆಟ್ ತಗೊಂಡು ಜಾಸ್ತಿ ದುಪ್ಪಟ್ಟ ದುಡ್ಡು ಕೊಟ್ಬಿಟ್ಟು ಇಲ್ಲಿ ಇಳಿಬೇಕು ಅಂತ ಪರಿಸ್ಥಿತಿ ಬಂದಿದೆ. ಎಷ್ಟೋ ಸಲ ಕಂಡಕ್ಟ್ರುಗಳು ನಮ್ಮ ಸಾರ್ವಜನಿಕರ ಮೇಲೆ ತುಂಬ ಗಲಾಟೆ ಮಾಡಿದ್ದು ಇದೆ. ಮತ್ತು ಅರ್ಧ ದಾರಿಯಲ್ಲಿ ಇಳಿದಿದ್ದು ಸಹ ಕೇಳಿದ್ದೀವಿ. ಈ ವಿಚಾರಗಳವಾಗಿ ನಾವು ಹಲವಾರು ಸತಿ ಅವ್ರಿಗೆ ಭಾಳ ಎಚ್ಚರಿಕೆಯೂ ಕೊಟ್ಟಿದ್ವಿ. ಮತ್ತು ಈ 3ನೇ ಸಲ ಇದು ಸ್ಟ್ರೈಕ್ ಮಾಡ್ತಾ ಇರೋದು, ನಾವು ಚಳುವಳಿ ಮಾಡ್ತಾ ಇರೋದು 3ನೇ ಸಲ. ಇವತ್ತು ನಾವು 3ನೇ ಮೌನ ಪ್ರತಿಭಟನೆ ಮಾಡಿದ್ದೀವಿ. ಅವ್ರಿಗೆ ಈಗ ನಾವು KSRTC ವೀರೇಶ್ ಅವ್ರಿಗಾಗಲಿ ಜಗದೀಶ್ ಅವ್ರಿಗಾಗಲಿ DC ನಾವು ಹೇಳಿದ್ವಿ. ಅವರು ನಮ್ಮ ಸಿಟಿ ಬಸ್ ಸ್ಟ್ಯಾಂಡ್ಗಳೆಲ್ಲ ಸಿಟಿ ಬಸ್ಸೆಲ್ಲ ಒಳಗಡೆ ನಿಲ್ಲಿಸ್ತಾ ಇದ್ದೀವಿ, ಬಟ್ ಬೇರೆ ಬಸ್ಗಳು ನಿಲ್ಲಿಸ್ತಾ ಇಲ್ಲ. ಅವ್ರಿಗೆ ಕೂಡಲೇ ಲೆಟ್ರ್ ಬರೀತೀನಿ, 1 ವಾರ ಅವಕಾಶ ಕೊಡಿ ಅಂತ ನಮ್ಮೆಲ್ಲರನ್ನೂ ಕೇಳ್ಕೊಂಡಿದ್ದಾರೆ. ಬಟ್ ಅವ್ರು ಇಲ್ಲಿ ಬರಬೇಕಾಗಿತ್ತು, ಏನೋ CM ಪ್ರೋಗ್ರಾಮ್ ಅಂತೇಳಿ ಅವರು ಕಾರಣಾಂತರ ಅವರು ಫೋನು ಎತ್ತಾ ಇಲ್ಲ. ಇದು ನಮಗೆಲ್ಲ ಬೇಸರ ತಂದಿರೋ ನೋಡಿ. ಈಗ ನಾವು ನಮ್ಮ GT ದೇವೇಗೌಡರು 15 ವರ್ಷದಿಂದ ಶಾಸಕರಾಗಿದ್ದಾರೆ. ಹಿಂದೆ ಅವ್ರಿಗೆಲ್ಲ ಮನವಿ ಕೊಟ್ಟಿದ್ವಿ. ಮತ್ತು ಪ್ರತಿ ಸಲ ಬಂದಾಗಲೆಲ್ಲ ನಮ್ಮ ಸಾರ್ವಜನಿಕರು ಪರವಾಗಿ ಜನರು ಹೇಳ್ತಾನೆ ಇದ್ರು. ಇಲ್ಲಿರೋರು ಎಲ್ಲರೂ ಸುಧಾ ಇದ್ರ ಬಗ್ಗೆ ಹೇಳಿದ್ದಾರೆ. ಅವ್ರು ಯಾಕೋ ಅವರು ಇತ್ತ ಕಡೆ ಇಲ್ವಾಲ್ದ ಗ್ರಾಮ ಪಂಚಾಯತಿ ವಿಚಾರವಾಗಿ ಇಲ್ವಾಲ್ದಲ್ಲಿ ನಡೀತಾ ಇರೋ ಒಂದು ಈ ಕುಂದುಕೊರತೆ ವಿಚಾರವಾಗಿ ಅವರು ಅಷ್ಟೊಂದಾಗಿ ತಲೆ ಕೆಡಿಸ್ಕೊತಾ ಇಲ್ಲ. ಮತ್ತು ಇವತ್ತು ಸುಧಾ ನಮ್ಮ ಸ್ನೇಹಿತರುಗಳು, ನಮ್ಮ ಬೈರೇಗೌಡರು, ನಮ್ಮ ರವಿ ಮತ್ತು ಗೋವಿಂದ ಸ್ವಾಮಿ ಇವರೆಲ್ಲರೂ, ನಾಗರಾಜ್ ಅವರು ಆಗ್ಬೋದು, ಇಲ್ಲಿನ ಮುಖಂಡರುಗಳು ಎಲ್ಲ ಆಗಿರ್ಬೋದು, ಎಲ್ಲ ಪಕ್ಷಾತೀತವಾಗಿ ಇದೆಲ್ಲ ಬೇಸರ ವ್ಯಕ್ತಪಡಿಸಿದ್ರು. ಶಾಸಕರು ಎಷ್ಟು ಹೇಳಿದ್ರು ಇದರ ಗಮನ ಹರಿಸ್ತಾ ಇಲ್ಲ. ಅವರೇ ಯಾವುದೋ ಒತ್ತಡದಲ್ಲಿದ್ದಾರೆ, ಅವರು ಈ ಥರ ಗಮನದಲ್ಲಿ ಇಲ್ವಾಲದ ಕೆಲಸಗಳನ್ನ ಮಾಡ್ತಾಯಿಲ್ಲ. ಅದನ್ನು ನಾವೇ ಏನಾರು ಮಾಡಬೇಕು ಅಂತೇಳಿ ನಾವು ಈಗ ರೋಡ್ಗೆ ಇಳಿದಿದ್ದೀವಿ. ಈಗ ನಾವು ಹೋದ ವಾರ ನಾವು ಎಚ್ಚರಿಸಿದ್ವಿ, ಸ್ವಲ್ಪ ಏನೋ ಮಾಡಿ ಈಗ ಇಲ್ಲಿ ಅವ್ಯವಸ್ಥೆ ಇತ್ತು, ಟಾಯ್ಲೆಟು ಅದು ಇದು ಏನೋ ಇವಾಗ ಮಾಡಿದ್ದೀವಿ ಅಂತ ಹೇಳಿದ್ರಂತೆ, ನಾಳೆ ಓಪನ್ ಮಾಡ್ತೀವಿ ಅಂತ ಹೇಳಿದ್ರಂತೆ. ಅದೊಂದು ಸಂತೋಷ ವಿಚಾರ ಆಗಲಿ. ಮತ್ತು ನಮಗೇನು ಬಸ್ ಸ್ಟ್ಯಾಂಡು ನಿಲುಗಡೆ ಆಗಬೇಕು, ಮತ್ತು 24 ಗಂಟೆನೂ ಬಸ್ಗಳು ಬಸ್ ಸ್ಟ್ಯಾಂಡ್ ಒಳಗಡೆ ಬರಬೇಕು. ನೋಡಿ, ಜನ ನಿಮಗೆ ಗೊತ್ತಿರೋಂಗೆ ಬೀದಿಲಿ ನಿಂತಿದ್ದಾರೆ. ಏನಾರ ಒಂದು ಅಚಾತುರ್ಯಾಗಿ 5-6 ಜನ ತೀರೋಗ್ಬಿಟ್ರೆ ಏನು ಎಷ್ಟೊತ್ತು ನೋಡಿದ್ರೆ ಬಸ್ಗಳು ಜನ ಇದ್ದರೆ ಅವರು ಸೇಫ್ ಸೈಡಲ್ಲಿ ಪ್ರಯಾಣ ಮಾಡ್ತಾರೆ. ಅದು ನಮ್ಮ ಸರ್ ಅಧಿಕಾರಿಗಳು ಶಾಸಕರೆಲ್ಲ ಇದು ಇನ್ನೂ ಸಣ್ಣ ಸಮಸ್ಯೆ ಅಂತ ಅಂದ್ಕೊಂಡಿದ್ದಾರೆ. ಯಾಕಂದರೆ ನೀವು ಇವತ್ತು ಇಷ್ಟೊಂದು ಜನ ಬೀದಿಗೆ ಇಳಿದಿದ್ದೀರಾ, ಇದು ದೊಡ್ಡ ಸಮಸ್ಯೆ ಅಂತ ಅವ್ರಿಗೆ ನೀವು ಅರಿವು ಮಾಡಿಸ್ಬೇಕಲ್ವಾ? ಈಗ ಪ್ರತಿಭಟನೆ ಅಂದರೆ ಸುಮ್ಮನೆ ನಿಂತು ಹೊಟ್ಟೋಗ್ಬಿಟ್ರೆ ಸಾಕ ಅಂತಾನೆ. ಅವ್ರು ಯಾರು ಬಸ್ಸಲ್ಲಿ ಓಡಾಡಿ ರೂಢಿ ಇಲ್ಲ. ಭಾಳ ದಿವಸ ಆಗೋಗಿದೆ. ನಮ್ಮ GT ದೇವೇಗೌಡರು ಸಹ ಬಸ್ಸಲ್ಲಿ ಓಡಾಡಿ ಸುಮಾರು ಒಂದು 40 ವರ್ಷನೇ ಆಗ್ಬಿಟ್ಟಿದೆ. ಅವ್ರಿಗೆ ಈ ಸಮಸ್ಯೆ ಅಂಥದ್ದೇನು ಕಾಣ್ತಾ ಇಲ್ಲ. ಇಲ್ಲಿರೋ ಸಮಸ್ಯೆಗಳು ನಮಗೆ ಸುಮಾರು ಜನಕ್ಕೆ ಹೇಳ್ತಾರೆ, ಅವರೆಲ್ಲ ನಮ್ಗೆ ಹೇಳ್ತಾರೆ. ಇದು ಸುಮಾರು ಸಮಸ್ಯೆ ಇದೆ. ಇಲ್ವಾಲ್ದಲ್ಲಿ ಬಸ್ ಸ್ಟ್ಯಾಂಡ್ ಸಮಸ್ಯೆ ಆಗ್ಬೋದು. ಈಗ ನಮ್ಮ ಮುಖ್ಯಮಂತ್ರಿ ಆದರೂ ನಮ್ಮ ಇಲ್ಲಿ ಚಾಮುಂಡೇಶ್ವರಿ ಗೆದ್ದಂಥ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದರೂ 10 ವರ್ಷ, GT ದೇವೇಗೌಡರು 15 ವರ್ಷ MLA ಆದರೂ ನಮ್ಮ UGD ಸಮಸ್ಯೆನೂ ಬಗೆಹರಿಲಿಲ್ಲ. ಎಲ್ಲ ಅರ್ಧಂಬರ್ಧನೆ, ಯಾವುದೋ ಒಂದು ಪರಿಪೂರ್ಣ ಆಗಲಿಲ್ಲ. ಇವತ್ತು ಸುಮಾರು ನಮ್ಮ ಇಲ್ವಾಲ ಭಾಳ ಜ್ವಲಂತ ಸಮಸ್ಯೆ. ಮನವಿ ಪತ್ರ ಈಗ ನೋಡಿ, ಆದೇಶ ಆಗಿರೋ ಪತ್ರ ಇಟ್ಕೊಂಡವ್ರೆ, ಮನವಿ ಕೊಟ್ಟಿರೋ ಪತ್ರಗಳು ಇಟ್ಕೊಂಡವ್ರೆ. ಮತ್ತು ನಮ್ಮ ಮುಖಂಡರುಗಳು, ಯಜಮಾನರುಗಳು ಎಲ್ಲರೂ ಸುಧಾ ಗಮನ ಕೊಟ್ಟಿದ್ದಾರೆ. ಆದರೂ ಇದೆಲ್ಲ ಒಂದು ನೆಗ್ಲಿಜೆನ್ಸಿ ಅವ್ರ ಮೇಲೆ ಒಂದು 2002ರಿಂದನೂ ಆದೇಶ ಆಗಿದೆ. ನೆಗ್ಲಿಜೆನ್ಸಿಯಿಂದ ಯಾರೂ ಕೆಲಸ ಮಾಡ್ತಾಯಿಲ್ಲ. ಇಲ್ಲಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ನಾವೊಂದು ಇಲ್ಲಿ ಹೋರಾಟ ಸಮಿತಿ ಮಾಡ್ಕೊಂಡಿದ್ದೀವಿ. ಈ ಸಮಿತಿ ಇವತ್ತು ತೀರ್ಮಾನ ಮಾಡ್ತು 24ನೇ ತಾರೀಕಿಗೆ ರಸ್ತೆ ತಡೆ ಚಳುವಳಿ ಮಾಡಬೇಕು. ಅದಕ್ಕೆ ಯಾವ್ಯಾವ ಅಧಿಕಾರಿಗಳಿಗೆ ಮಾಹಿತಿ ಕೊಡಬೇಕು ಅದೆಲ್ಲ ಈಗಲೇ ನಾವು ಕೊಟ್ಬಿಡ್ತಾ ಇದ್ದೀವಿ. ಆ ರಸ್ತೆ ತಡೆ ಚಳುವಳಿ 24ನೇ ತಾರೀಕು ಅವರು ಬಗೆಹರಿಸಿಲ್ಲ ಅಂದರೆ ಏನಿವತ್ತು ಫುಟ್ಪಾತ್ ತೆರವು, ಪೊಲೀಸ್ ಸ್ಟೇಷನ್ ಮುಂದೆ ಫುಟ್ಪಾತ್ ತೆರವು ಮತ್ತು ಬಸ್ ಸ್ಟ್ಯಾಂಡಲ್ಲಿ ನಿಲುಗಡೆಯನ್ನು ಮಾಡಲಿಲ್ಲ ಅಂದರೆ 24ನೇ ತಾರೀಕಿಗೆ ನಾವು ಬಸ್ ಸ್ಟ್ಯಾಂಡನ್ನು ಬಂದ್ ಮಾಡ್ತೀವಿ. ನಾವು ಇಲ್ವಾಲ ಪೊಲೀಸ್ ಸ್ಟೇಷನ್ ಮುಂದೆ ಸಾರ್ವಜನಿಕ ಓಡಾಡೋದನ್ನು ಬಂದ್ ಮಾಡಿ ನಮ್ಮ ಇದನ್ನು ಆಕ್ರೋಶನ ವ್ಯಕ್ತಪಡಿಸ್ತೀವಿ. ಬೈರೇಗೌಡ ಅಂತ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇಲ್ವಾಲದಲ್ಲಿ ಬಸ್ ಸ್ಟ್ಯಾಂಡದು ಒಂದೇ ಸಮಸ್ಯೆ ಅಲ್ಲ ಸರ್, 10 ಹಲವಾರು ಇದೆ. ಮೇಯ್ನಾಗಿ ನಾವಿವತ್ತು ಬಸ್ ಸ್ಟ್ಯಾಂಡದು ಮಕ್ಕಳುಗಳಿಗೆ ಕಾಲೇಜ್ ಹೋಗೋಕ್ಕಾಗ್ತಾಯಿಲ್ಲ. ನಾವು ಡೈಲಿ ನೋಡ್ತೀವಿ,
ಬೇಕಾದಷ್ಟು ಸಮಸ್ಯೆ ಆಯ್ತಾಯಿದೆ. ಮತ್ತು ಇಲ್ವಾಲಕ್ಕೆ ಶಾಪನೂ ಆಗ್ತಾಯಿದ್ದಾರೆ ಅವರು. ಒಂದು ಬಸ್ ನಿಲ್ಲಿಸಲ್ಲ, ಏನಪ್ಪ ಈ ಆಳೂರಲ್ಲಿ ಒಂದು ಬಸ್ ನಿಲ್ಲಿಸಲ್ವಲ್ಲ ಅಂತ ಶಾಪ ಹಾಕಿದ್ರೆ ಅದು ನಮ್ಮ ಇಲ್ವಾಲಕ್ಕೆ ಅದು ಶ್ರೇಯಸ್ಸಲ್ಲ. ಯಾಕೆಂದರೆ ಇಲ್ಲಿ 8-10 ಸಾವಿರ ಜನಸಂಖ್ಯೆ ಇದೆ. ಇಲ್ಲಿಂದ ಬೆಂಗಳೂರು ಗಂಟನೂ ಕನೆಕ್ಟ್ ಇದೆ, ಮೈಸೂರಿದೆ, ಹಾಸನ, ಮಡಿಕೇರಿ, ಈ ಕಡೆ ಎಲ್ಲ ಕಡೆಗೂ ಇದು ಹೋಬಳಿ ಹೆಡ್ ಕ್ವಾರ್ಟರ್ ಆಗಿರೋದ್ರಿಂದ ಇಲ್ಲಿ ಬಸ್ ಸ್ಟ್ಯಾಂಡದು ಭಾರಿ ಅವಶ್ಯಕತೆ ಇದೆ. ಸರ್, ಈಗ ಇಷ್ಟು ದೊಡ್ಡ ಬಸ್ ಸ್ಟ್ಯಾಂಡ್ ಕಟ್ಟಿಸ್ಕೊಂಡಿದ್ದೀರಾ, ಇಲ್ವಾಲ ಅನ್ನೋದು ಹೆಸರೇ ದೊಡ್ಡದಾಗಿ ಫೇಮಸ್ ಆಗಿದೆ. ಏನೇ ಇದ್ರೂ ನೆಕ್ಸ್ಟ್ ಸ್ಟಾಪ್ ಇಲ್ಲೇ ಕೊಡೋದು. ಆದರೆ ಈ ಸಮಸ್ಯೆಗಳನ್ನ ಅವ್ರಿಗೆ ಅರ್ಥ ಆಗ್ತಾ ಇಲ್ವಾ? ಇಲ್ಲಾಂತ ನೀವೇನೋ ಇದು ಖುದ್ದಾಗಿ ನಮ್ಮ MLA ಸಾಹೇಬರು GT ದೇವೇಗೌಡರೇ ಖುದ್ದಾಗಿ ಬಂದು ಬಸ್ ಸ್ಟ್ಯಾಂಡಲ್ಲಿ ಇಲ್ಲೇ ಅಧಿಕಾರಿಗಳನ್ನ ಹೇಳಿದ್ದಾರೆ. ಅವರು MLA ಅವ್ರು ಹೇಳ್ದ ಒಂದೇ ದಿವಸ ಮಾತ್ರ ಅಧಿಕಾರಿಗಳು ಕೇಳ್ತಾ ಇರೋದು. ಅಲ್ಲಿಗೆ ನಾವೇ ಈ ಊರಲ್ಲಿ ನಾವು ಸಮರ್ಥರಿಲ್ಲ ಅನಿಸ್ತಾ ಇದೆ ನಮ್ಗೆ. ಯಾಕೋ ನಮ್ಮ ಒಗ್ಗಟ್ಟೂ ಸಮಸ್ಯೆ ಆಯ್ತಾ ಇದೆ ಅಂತ. ಮತ್ತು ನಮ್ಮ ಶಾಸಕರು ಮಾತನ್ನ ಅವರು ಕಡೆಗಣಿಸ್ತಾ ಇದ್ದಾರೆ. ಅದಕ್ಕೆ ಶಾಸಕರಿಗೂ ಬೆಲೆ ಇಲ್ವಾ ಅನ್ನಿಸ್ತಾ ಅಂತ ನಮ್ಮ ಭಾವನೆ. ಈ KSRTC ಅವರು ಶಾಸಕರಿಗೂ ಬೆಲೆ ಇಲ್ವಾ, ಶಾಸಕರ ಮಾತೇ ಕೇಳ್ತಾ ಇಲ್ಲ ಅವರು ಅಂತ ಅಂದರೆ ಇನ್ನು ನಾವು ಯಾರಿಗೆ ಹೇಳೋದ? ಆ ಥರ ಸಮಸ್ಯೆ ಆಗಿದೆ. ಇಲ್ಲಿ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಆಗಿ ನಾವು ಮಾಧ್ಯಮ ಮುಖಾಂತರ ಒಂದು ಮನವಿ ಮಾಡ್ತಾಯಿದ್ದೀವಿ. 24ನೇ ತಾರೀಕು ನಾವು ಎಲ್ಲ ಇಲ್ಲಿ ಪಕ್ಷ ಭೇದ ಅವೆಲ್ಲ ಇಲ್ಲ, ಚುನಾವಣೆ ಬಂದಾಗ ನಾವು ವಿರೋಧ ಮಾಡ್ತೀವಿ, ಅದು ನೆಕ್ಸ್ಟು. ಇದು ಸಾರ್ವಜನಿಕವಾಗಿ ಆಗಬೇಕಾದಂಥ ಕೆಲಸ. 24ನೇ ತಾರೀಕು ಒಳಗಡೆ ಅವರು ಬಗೆಹರಿಸ್ತಿಲ್ಲ ಅಂದರೆ ಸರ್, ನಾವು ಎಲ್ಲ ಎಮ್ಮೆ ದನ ಹಸು ಎಲ್ಲ ಸಾಕಿರೋರು ತಗೊಬಂದು ಬಸ್ ಸ್ಟ್ಯಾಂಡಲ್ಲಿ ಎಮ್ಮೆ ಹಸು ದನ ಎಲ್ಲ ಕಟ್ತೀವಿ ಸರ್. ಇದು ಅಂದರೆ ನೀವು ಮಾತ್ರ ಹೋರಾಟ ಮಾಡಲ್ಲ, ನಿಮ್ಮ ಜೊತೆಗೆ ಎಲ್ಲಾನು ಕರ್ಕೊಂಡು ಎಲ್ಲ ಪ್ರಾಣಿಗಳನ್ನೆಲ್ಲ. ಯಾಕೆಂದರೆ ಇದು ಬಸ್ ಸ್ಟ್ಯಾಂಡು ಯೋಗ್ಯ ಅಲ್ವಾ ಅನ್ನೋದು ಗೊತ್ತಾಗಬೇಕು ನಮಗೆ. ಇಲ್ಲಾಂದರೆ ಡೆಮಾಲಿಷ್ ಮಾಡಬೇಕು. ಇಲ್ಲ ಅಂದರೆ ಸಾವಿರಾರು ಹಸು ಇದೆ, ಎಮ್ಮೆಗಳಿದೆ ಎಲ್ಲ ನಮ್ಮ ಇಲ್ವಾಲದಲ್ಲಿ. ಎಲ್ಲರೂ ಎಡೆಡ್ ತಗೊಬಂದು ಎಮ್ಮೆ ಹಸು ದನ ಎಲ್ಲ ಕಟ್ಟಾಕೋದು ಇದು ಗ್ಯಾರಂಟಿ. ಇದು 100ಕ್ಕೆ 100. ನಾವು ಎಲ್ಲರಿಗೂ ಮನವಿ ಮಾಡಿ ನಾವೇ ಬೇಸತ್ತೋಗಿದ್ದೀವಿ. ಯಾಕೆಂದರೆ ನಾವೇ ಕೊರ್ತಿನ ನಮ್ಮ ವೀಕ್ನೆಸ್ ಅಂತ ನಮ್ಮ ಭಾವನೆ ಆಗ್ಬಿಟ್ಟಿದೆ. ಹಂಗಾಗಿ ಇಲ್ಲಿ ನೋಡಿ, ನಮ್ಮ ಮೊನ್ನೆ SP ಸಾಹೇಬ್ರಿಗೂ ಕಡ್ಕೊಳ್ಳೋದಲ್ಲೂ ಮನವಿ ಮಾಡಿದ್ದೀವಿ. ಬಸ್ ಸ್ಟ್ಯಾಂಡ್ ಎದುರುಗಡೆ ಒಂದು ಮಿನಿ ಪಾರ್ಕ್ ಮಾಡಿದ್ದಾರೆ, ಅದು PWD ಜಾಗದಲ್ಲೇ. ಅದರಿಂದ ಭಾರಿ ಸಮಸ್ಯೆ ಆಯ್ತಾ ಇದೆ. ಯಾವುದೇ ಬಸ್ಸು ನಿಲ್ಸೋಕ್ಕಾರೆ ಸಂಜೆ 5 ಗಂಟೆಯಲ್ಲಿ ರೋಡ್ಗೆ ಬರ್ತಾರೆ ಗಾರ್ಮೆಂಟ್ಸ್ನವರು ಅವರೆಲ್ಲ. ನಮಗೆ ಭಯ, ಯಾವ್ದಾರ ಬಸ್ಸು ಇವೆಲ್ಲ ವೆಹಿಕಲ್ಲು ಏನಾದ್ರು ಮಿಸ್ ಆಗಿ ಹೊಟ್ಟೋಗ್ಬಿಟ್ರೆ 100 ಜನ ಸತ್ತೋಯ್ತಾರೆ. ಈ ಆಕ್ಸಿಡೆಂಟ್ಗಳು ಆಗ್ತಾ ಇದೆಯಾ? ಆಯ್ತಾ ಇದೆ. ಯಾಕೆಂದ್ರೆ ಸ್ಟೇಷನಲ್ಲಿ ಅದು ಮಾಹಿತಿ ಇರ್ತದೆ. ಅದ್ರ ಬಗ್ಗೆ ಅವರ ಇಲಾಖೆ ಮುಂದೆನೇ ಹಿಂಗಾದಾಗ ಅದು ಅವ್ರಿಗೂ ಅದೇನು ಗೊತ್ತಾಯ್ತಾ ಇದೋ ನಮ್ಗೆ ಗೊತ್ತಿಲ್ಲ. SP ಅವ್ರಿಗೂ ಮನವಿ ಮಾಡಿದ್ದೀವಿ, ಅದನ್ನು ತೆರವಾಗಬೇಕು. ಅಲ್ಲೊಂದು ಬಸ್ ಸ್ಟ್ಯಾಂಡ್ ಮಾಡಲಿ, ನಮಗೇನು ಎಲ್ಲ ಇಲ್ಲಿಗೆ ಬರಲಿ ಅಂತಲ್ಲ, ಆ ಕಡೆ ಅದನ್ನು ಅಲ್ಲಿ ಬಸ್ ಸ್ಟ್ಯಾಂಡ್ ಕೊಟ್ಟು ಇಲ್ಲಿ ವಾಹನ ನಿಲುಗಡೆ KSRTC ಅಂತ ಬೋರ್ಡ್ ಹಾಕಿ ನಿಲುಗಡೆ ಮಾಡಲಿ. ಎಲ್ಲರಿಗೂ ಇವತ್ತು ಮಕ್ಳುಗಳು ಒಂದು ದಿವಸ ಕ್ಲಾಸ್ಗೆ ಹೋಗಲಿಲ್ಲ ಅಂತಂದ್ರೆ ಅವ್ರ ಭವಿಷ್ಯ ಹಾಳಾಯ್ತದೆ. ಅದು ಯಾರು ನಾವು ಯೋಚನೆ ಮಾಡ್ತಾ ಇಲ್ಲ. ಏನೋ ಬೆಳೆದ್ಬಿಟ್ಟಿದ್ದೀವಿ ನಾವು ಅಂದರೆ ನಮ್ಮ ಯೋಚನೆ ಮಾಡಿದ್ರೆ ಕೆಳಮಟ್ಟದವ್ರನ್ನೂ ಯೋಚನೆ ಮಾಡಬೇಕು. ಆ ಥರನೂ ಇದೆ. ಮತ್ತು ನಮ್ಮ ಇಲ್ವಾಲದಲ್ಲಿ ಗ್ರಂಥಾಲಯ ರೆಡಿಯಾಗಿ 2 ವರ್ಷ ಆಗಿದೆ. 2 ವರ್ಷದಿಂದ ಅದನ್ನ ಓಪನಿಂಗು ಮಾಡ್ತಾ ಇಲ್ಲ. 2 ವರ್ಷ ಹೋದರೆ ಬಿಲ್ಡಿಂಗ್ ಮುಗಿದೋಯ್ತದೆ. ನಮ್ಮ ತೆರಿಗೆ ದುಡ್ಡಲ್ಲಿ ಗ್ರಂಥಾಲಯ ಕಟ್ಬಿಟ್ಟು ಓಪನ್ ಮಾಡ್ತಾ ಇಲ್ಲ ಅಂತ ಅಂದರೆ ಪ್ರಯೋಜನ ಏನು ಸರ್? ಈಗ ನೀವು ಹೇಳ್ತಾ ಇರೋದು ನೋಡಿದ್ರೆ ಇವರು ಗೆದ್ದ ಮೇಲೆ ಇಲ್ಲಿ ಯಾವುದೇ ಥರದ್ದು ಅಭಿವೃದ್ಧಿ ಮಾಡಿಲ್ಲ ಅನ್ನೋ ರೇಂಜಿಗೆ ಬರ್ತಾ ಇದೆ. ಸರ್, ಈಗ ಅಭಿವೃದ್ಧಿನೂ ಮಾಡಿದ್ದಾರೆ. ಈ ಥರ ಮಾಡಬೇಕಲ್ಲ, ಸಾರ್ವಜನಿಕ ದೃಷ್ಟಿ ಅಲ್ವ ಇದೆಲ್ಲ. ಈಗ ಮಕ್ಕಳು ಒಂದು ಜ್ಞಾನೋದಯ ಆಗಬೇಕು ಅನ್ನೋ ಒಂದು ಗ್ರಂಥಾಲಯಕ್ಕೆ ಹೋಗ್ತಾರೆ, ಅವ್ರು ಯಾವ್ದು ಬೇಕು ಬುಕ್ ಚಾಯ್ಸ್ ಮಾಡಿ ಓದ್ತಾರೆ. ಅದೆಲ್ಲ ಓಪನ್ ಮಾಡಿಲ್ಲ. ರೈತ ಸಂಪರ್ಕ ಕೇಂದ್ರ ಬಿಲ್ಡಿಂಗ್ ಆಗಿದೆ, ಅದನ್ನು ಮಾಡ್ತಾ ಇಲ್ಲ ಯಾರೂ. ತಿರ್ಗಾ ಹಿಂದುಳಿದ ಹಾಸ್ಟೆಲ್ ಓಪನ್ ಆಗಿದೆ, ಅದನ್ನು ಮಾಡ್ತಾ ಇಲ್ಲ. ಈ ಥರ ಎಲ್ಲ ಸಮಸ್ಯೆ ಇದೆ. ಮತ್ತು ನಮ್ಮ ರೋಡು ಇದು ಕ್ಲೀನ್ ಆಗಬೇಕು ಸರ್. ಮೇಯ್ನು ಫುಟ್ಪಾತಲ್ಲಿ ಅವ್ರ ಹೊಟ್ಟೆ ಮೇಲಲ್ಲ, ನಾನು ಫುಟ್ಪಾತಲ್ಲಿ ನಾನು ಪೆಟ್ಟಿ ಅಂಗಡಿಯಿಂದನೇ ಬಂದಿರೋನು. ಯಾಕೆಂದರೆ ಅವರಿಗೆ ನಾವು ಅಧ್ಯಕ್ಷರಾಗಿದ್ದಾಗ ಒಂದು ಕಡೆ ಜಾಗ ಕೊಡ್ತೀವಿ ಅಂತ ಹೇಳಿ ನಾವು ಎಲ್ಲ ಒಂದು ಕಡೆನೇ ನಾವು ಇದನ್ನು ಸ್ಟಾಲ್ ಮಾಡಿದ್ದು. ಆವಾಗ ಅದು ಎಲ್ಲ ಬೇರೆ ಬೇರೆ ಮಿಸ್ಗೈಡ್ ಮಾಡಿ ಅದು ಸಮಸ್ಯೆ ಆಯಿತು. ಇದೇ ಗಣಪತಿ ದೇವಸ್ಥಾನದ ಹಿಂಭಾಗ ಜಾಗ ಇದೆ ಸರ್. ಎಲ್ಲರೂ ಒಂದು ಕಡೆಗೆ ಹಾಕಿದ್ರೆ ಅವರು ಎಲ್ಲರಿಗೂ ಬಿಸ್ನೆಸ್ ಆಗುತ್ತೆ. ಇದು ಒಂದು ಕಮರ್ಷಿಯಲ್ ಆಗುತ್ತೆ. ಯಾರೋ ಒಬ್ಬರಿಗೆ ವ್ಯಾಪಾರ ಆಗೋದಕ್ಕಿಂತ ಎಲ್ಲರೂ ಜೀವನ ಮಾಡ್ಬೋದು ಸರ್. ಅದರಲ್ಲಿ ಸೂಕ್ತ ಜಾಗ ಇದೆ. ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಅದಕ್ಕೆ ಕ್ರಮ ತಗೊಂಡು ಜನಗಳು ಸಾಯೋದನ್ನು ಆಕ್ಸಿಡೆಂಟ್ ಆಗೋದನ್ನ ತಪ್ಪಿಸಬೇಕು ಅಂತ ನಿಮ್ಮ ಮಾಧ್ಯಮದ ಮುಖಾಂತರ ನಾವು ಮನವಿ ಮಾಡ್ತಾಯಿದ್ದೀವಿ ಸರ್. ಓಕೆ, ನಮಸ್ಕಾರ. ನಾನು ಗೋವಿಂದ ಸ್ವಾಮಿ ಅಂತ, ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು ಇಲ್ವಾಲ. ಇವತ್ತಿನ
ಪೂರ್ವಭಾವಿ ಸಭೆ ಏನು ಬಸ್ಸಿನ ನಿಲ್ದಾಣದ ಬಗ್ಗೆ ಬಸ್ಸುಗಳನ್ನ ಇದ್ರ ಬಗ್ಗೆ ಪೂರ್ವಭಾವಿ ಸಭೆ ಅಂದರೆ ಉಗ್ರ ಹೋರಾಟದ ಪೂರ್ವ ಸಭೆ ಅಂತ ಹೇಳ್ಬೋದು. ಈಗ ಆಲ್ರೆಡಿ ಹಲವಾರು ಹೋರಾಟಗಳಾಗಿದೆ, ಅರ್ಜಿಗಳಾಗಿದೆ. ನಮ್ಮ RTI ಕಾರ್ಯಕರ್ತರೆಲ್ಲ ಸರ್ಕಾರಗಳಿಗೆ ಅರ್ಜಿ ಕೊಟ್ಟು ಅಲ್ಲಿ ಅಧಿಕಾರಿಗಳಿಂದ ಹಿಂಬರ ಪಡೆದು ಸುಮ್ಮನೆ ಕೊಯ್ಲಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ಮನಗಂಡು ನಾವು ಇವತ್ತು ಒಂದು ಪೂರ್ವಭಾವಿ ಸಭೆಯನ್ನು ಏರ್ಪಡಿಸಿದ್ದಾರೆ. ಆ ಪ್ರಯುಕ್ತವಾಗಿ ಹೇಳ್ತಾ ಇದ್ದೀನಿ ನಾನು, ದಯವಿಟ್ಟು ನಿಮ್ಮ ಮಾಧ್ಯಮದವರು ಈ ಸರ್ಕಾರಗಳಿಗೆ ಅರ್ಥ ಮಾಡಿಸ್ಬೇಕು. ಏನಂದರೆ ಇಲ್ವಾಲ ಅನ್ನೋದು ಬೆಂಗಳೂರಿನ ಕೆಂಗೇರಿ ಇದ್ದಂಗೆ, ಉಪನಗರ ಇದ್ದಂಗೆ. ಬೆಂಗಳೂರು ಉಪನಗರ ಕೆಂಗೇರಿ ಇದ್ದಂಗೆ ಮೈಸೂರಿನ ಉಪನಗರ ಇದೆ ಇಲ್ವಾಲ. ಅದನ್ನು ಮನಗಂಡೆ ಆಗನ SM ಕೃಷ್ಣ ಅವರು ಸರ್ಕಾರದಲ್ಲಿ ಇಲ್ಲಿ ಮೊದಲನೇ ಮೈಸೂರು ಜಿಲ್ಲೆಯಲ್ಲೇ ಮೈಸೂರು ಮತ್ತು ಚಾಮುಂಡೇಶ್ವರಿ ಗ್ರಾಮಾಂತರ ಒಳಗೊಂಡಂತೆ ಮೊದಲನೇ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡನ್ನು ಅನೌನ್ಸ್ ಮಾಡಿದರು. ಉದಯಗಿರಿಯಲ್ಲೂ ಕೂಡ ಆಗಿರಲಿಲ್ಲ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್, ಇಲ್ಲಿ ಅನೌನ್ಸ್ ಮಾಡಿದರು. ಆ ಮೊದಲನೇ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡು ಇದು ಯಾವ ಹಂತದ ತಲುಪಿದೆ ಅಂತ ನೀವೆಲ್ಲ ಗಮನಿಸ್ಬೋದು. ಸರ್, ಈಗ ನೀವು ಹೋರಾಟ ಮಾಡಾಯಿತು, ಇವತ್ತಿನ ಎಚ್ಚರಿಕೆ ಉಗ್ರ ಹೋರಾಟದ್ದು ಪೂರ್ವಭಾವಿ ಸಭೆ ಅಂತೀರಾ? ಖಂಡಿತ ಇದು ಉಗ್ರ ಹೋರಾಟದ ಪ್ರಥಮ ಸಭೆ ಅಂತ ನಾವು ಇಲ್ಲಿ ಹೇಳ್ತಾ ಇದ್ದೀವಿ. ಪ್ರಥಮ ಅಲ್ಲ, ಅಂತಿಮ ಸಭೆನೇ. ನೆಕ್ಸ್ಟು ನಾವು ಮುಂದಿನ ದೊಡ್ಡ ಹೋರಾಟನೇ ಮಾಡ್ತೀವಿ. ಇನ್ನೊಂದು ನಿಮ್ಗೇನು ಮನವೊಲಿಸ್ತಾ ಇದ್ದೀನಿ ಅಂದರೆ, ಸರ್ಕಾರಗಳನ್ನು ಅನ್ನೋದು ಕಮ್ಯುನಿಟಿ ಟ್ರಾನ್ಸ್ಪೋರ್ಟಿಗೆ ಯಾವತ್ತೂ ಒತ್ತು ಕೊಡಬೇಕು ಅಲ್ವಾ? ರೈಲು, ಬಸ್ಸು, ವಿಮಾನ ಇದೆಲ್ಲ ಕಮ್ಯುನಿಟಿ ಟ್ರಾನ್ಸ್ಪೋರ್ಟ್. ಅವರು ಅದನ್ನು ಕಾನ್ಸಂಟ್ರೇಟ್ ಮಾಡ್ದೇ ಇಲ್ಲಿ ಮೈಸೂರಲ್ಲಿ ಉಳಿಯೋಕ್ಕಾಗ್ದಾರಂಥ ಮಿಡ್ಲ್ ಕ್ಲಾಸ್ ಜನ ಎಲ್ಲ ಇಲ್ವಾಲ್ದು ಕಮ್ಮಿ ಸೈಟಲ್ಲಿ ಸ್ವಲ್ಪ ಬೆಲೆ ಸಿಗುತ್ತೆ ಅಂತ ಎಲ್ಲ ಈ ಕಡೆ ಉಪನಗರಗಳ ಕಡೆ ಬಂದಿದ್ದಾರೆ. ಲಕ್ಷಾಂತರ ಜನ ಬಂದಿದ್ದಾರೆ. ಇಲ್ವಾಲ ಅನ್ನೋದು ಬರೀ ಇಲ್ವಾಲದಲ್ಲಿ ನಮ್ಮ ಅಧ್ಯಕ್ಷರು ಹೇಳಿದಂಗೆ 10,000 ಜನಸಂಖ್ಯೆ ಇದ್ದರೆ, ಇಡೀ ಅಕ್ಕಪಕ್ಕದ ಲೇಔಟಲ್ಲಿ ಎಲ್ಲ ಒಂದು 33 ಹಳ್ಳಿ ಸೇರಿದೆ. ಇಲ್ವಾಲ ಹೋಬಳಿ ಅಂದರೆ 33 ಹಳ್ಳಿ ಮತ್ತು ಉಪನಗರ ಥರ ಲೇಔಟ್ಗಳಲ್ಲಿ ಲಕ್ಷಾಂತರ ಜನ ಇದ್ದಾರೆ. ಅವರು ಮೈಸೂರಲ್ಲಿ ಮನೆ ಕಟ್ಟೋಕ್ಕಾಗದೆ ಉದ್ಯೋಗಕ್ಕೆ ಇಲ್ಲಿಂದ ಹೋಗೋರು ಫ್ಯಾಕ್ಟ್ರಿಗಳಿಗೆ, ಅವ್ರ ಮಕ್ಕಳನ್ನ ವಿದ್ಯಾಭ್ಯಾಸಕ್ಕೆ ಹೊರಡಿಸೋಕ್ಕೋಸ್ಕರ ಇಲ್ಲಿ ಲಕ್ಷಾಂತರ ಜನ ಇದ್ದಾರೆ. ಹಾಗೆ ಇದು NH ಹೆದ್ದಾರಿ ಆಗಿರೋದ್ರಿಂದ ಚಾಮರಾಜನಗರ ತಾಲೂಕು, ಹುಣಸೂರು ತಾಲೂಕು, ಪಿರಿಯಾಪಟ್ಟಣ ತಾಲೂಕು, ಕೋಟೆ ತಾಲೂಕು, ಮಡಿಕೇರಿ, ಮಂಗಳೂರಿಗೆ ಎಲ್ಲ ಹೆದ್ದಾರಿ ಆಗಿರೋದ್ರಿಂದ ಎಲ್ರಿಗೂ ಹತ್ರ ಅಂದ್ಬಿಟ್ಟು ಇಲ್ಲಿ ಕನೆಕ್ಟಿವಿಟಿ ಇದೆ ಅಂತ ಇಲ್ಲಿ ವಾಸ ಯೋಗ್ಯ ಅಂತ ಬಂದಿದ್ದಾರೆ. ಇಲ್ಲಿ ನೀರಿದೆ, ವಿದ್ಯುತ್ ಇದೆ, ವಾತಾವರಣ ಚೆನ್ನಾಗಿದೆ, ನಗರಕ್ಕೆ ಹತ್ರ ಇದೆ ಅಂತ. ಇದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ಮನಗಂಡದ ಜನ ಇದನ್ನ ಜನ ಏನು ಮಾಡ್ತಾ ಇದ್ದಾರೆ, ಬೇಸತ್ತು ಪ್ರೈವೇಟ್ ಪಾಪ ಅವರು ಖರೀದಿ ಮಾಡ್ತಾ ಇದ್ದಾರೆ ವೆಹಿಕಲ್ಲು, 2 ವೀಲರು, 4 ವೀಲರು. ಆವಾಗ ಏನಾಗ್ತಾಯಿದೆ, ರಸ್ತೆಯಲ್ಲಿ ಟ್ರಾನ್ಸ್ಪೋರ್ಟ್ ಜಾಸ್ತಿ ದಟ್ಟಣೆ ಆಗ್ತಾಯಿದೆ. ಇದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ಜಾಸ್ತಿ ಒತ್ತು ಕೊಟ್ಟರೆ ಟ್ರಾಫಿಕ್ ಯಾಕಾಗುತ್ತೆ ಸರ್? ಇದನ್ನು ನೀವು ಸರ್ಕಾರ ಮನಗಂಡಬೇಕು. ಹಾಗೆ ನೀವು ನೋಡಿದಂಗೆ ಇಲ್ಲಿ ಹಲವಾರು ಖಾಲಿ ಹೋಗ್ತಾ ಇದ್ರು ಬಸ್ಗಳು ನಿಲ್ಲಿಸಿಲ್ಲ. ಇದನ್ನು ನೀವು ವಿಡಿಯೋ ಮಾಡಿ ತೋರಿಸಿ ನಮ್ಗೆ ನ್ಯಾಯ ಕೊಡಿಸ್ಬೇಕು ನೀವು ಈ ಮೂಲಕ ಅಂತ ಹೇಳ್ಬೇಕು. ಇಡೀ ಇಲ್ವಾಲ ಹೋಬಳಿನಲ್ಲಿ 33 ಹಳ್ಳಿ ಇದೆ ಸರ್. ನನಗೆ ಏನಾಗಿದೆ ಅಂದರೆ, ಪಂಚಾಯತಿಗೆ ಮೊದಲು ಮನವಿ ಕೊಡ್ತೀನಿ ನಾನು. 10/12/2025 ಆ ಪೊಲೀಸ್ ಸ್ಟೇಷನ್ ಮುಂಭಾಗ ಇರ್ತಕ್ಕಂಥ ಪಾರ್ಕನ್ನು ತೆರವುಗೊಳಿಸಿ, ಆ ಕಡೆಯಿಂದ ಬರ್ತಕ್ಕಂಥ ಬಸ್ಗಳು ಆ ಕಡೆ ಜನಕ್ಕೆ ಅನುಕೂಲ ಆಗುತ್ತೆ, ಜನ ಹಿಂದೆ ಹೋಗ್ತಾರೆ. ಅಲ್ಲೊಂದು ಸಣ್ಣದೊಂದು ಬಸ್ ಸ್ಟ್ಯಾಂಡ್ ಮಾಡಿದ್ರೆ ಅನುಕೂಲ ಆಗುತ್ತೆ. ವಯೋವೃದ್ಧರು ಇರ್ತಾರೆ, ಬಿಸಿಲಾಗಲಿ ಮತ್ತು ಮಳೆಗಾಲ ಆಗಲಿ ಅಲ್ಲೇ ನಿಂತು ಬಸ್ ಹತ್ತಬೇಕಾದ ಅನಿವಾರ್ಯತೆ ಇವತ್ತು ನಮ್ಮ ಇಲ್ವಾಲದ ಹೋಬಳಿನಲ್ಲಿ ನಮಗೆ ಭಾಳಷ್ಟು ಅನಾನುಕೂಲ ಆಗ್ತದೆ. ಎಷ್ಟೇ ಇದಿದ್ರೂ ಕೂಡ ಈ ಕಡೆಯಿಂದ ಆ ಕಡೆಗೆ ಹೋಗಿ ದಾಟಿ ವಯೋವೃದ್ಧರು ಆಗಲ್ಲ. ಅದರಿಂದ ಹೇಳಿ ಈ ಸಾರಿ ನಾನು DC ಅವರು, KSRTC DC ಅವರು ಜಗದೀಶ್ ಅವ್ರಿಗೆ ಮನವಿ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಎಲ್ರಿಗೂ ನಿಲುಗಡೆಗೆ ಅಂತೇಳಿ ಒಂದು ಸೂಚನೆ ಕೊಟ್ಟು ಚಿಕ್ಕಮಗಳೂರು, ಹಾಸನ, ಚಾಮರಾಜನಗರ, ಮೈಸೂರು ಗ್ರಾಮಾಂತರ, ಮಂಡ್ಯ, ಪುತ್ತೂರು, ಮಂಗಳೂರು ವಿಭಾಗದವ್ರಿಗೆ ಅವ್ರ ಕಡೆಯಿಂದ ಇದೊಂದು ಲೆಟರ್ ಹಾಕಿದ್ದಾರೆ ಸರಿ. ದಯಮಾಡಿ ಏನು ಲೆಟರ್ ಆಗಿದೆ ಇದು ನಮಗೆ ಕಾನೂನಾತ್ಮಕವಾಗಿ ಜಾರಿಯಾಗಿ ಎಲ್ರಿಗೂ ಕೂಡ ಸಾರ್ವಜನಿಕವಾಗಿ ಅನುಕೂಲ ಆಗಬೇಕು KSRTC. ಅದರಿಂದ ಮತ್ತೆ ಬೆಳವಡಿ ಸ್ಟೇಜ್ ಇದೆ, ಬೆಳವಡಿ ಸ್ಟೇಜ್ನ ಕ್ಯಾನ್ಸಲ್ ಮಾಡಿ ನಮಗೆ ಇಲ್ವಾಲನೇ ಸ್ಟೇಜ್ ಪಾಯಿಂಟ್ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ, ಕೆಲವು ಕಂಡಕ್ಟರ್ಗಳು ಏನು ಮಾಡ್ತಾವ್ರೆ ಅಂತಂದರೆ, ಟಿಕೆಟ್ ಬರೋಲ್ಲ, ಬಸ್ಸು ಅಲ್ಲಿ ಸ್ಟಾಪ್ ಕೊಡೋಲ್ಲ ನಾವು ಅಂತೇಳಿ ಬೆಳವಡಿ ಕರ್ಕೊಂಡೋಗಿ ನಿಲ್ಲಿಸ್ತಕ್ಕಂಥ ಸಂದರ್ಭಗಳಿಗೂ ಕೂಡ ಭಾಳಷ್ಟು ಇದೆ. ಅದರಿಂದ ನಾವು KSRTC DC ಅವರಲ್ಲಿ ಮನವಿ ಮಾಡ್ತೀವಿ, ದಯಮಾಡಿ ಬೆಳವಡಿ ಸ್ಟೇಜನ್ನು ತೆಗೆಸಿ ನಮಗೆ ಇಲ್ವಾಲ ಪಾಯಿಂಟ್ ಕೊಟ್ಟು ಸ್ಟೇಜ್ ಕೊಟ್ಟು ಸಾರ್ವಜನಿಕವಾಗಿ ನಮಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಮನವಿ ಮಾಡ್ತೀನಿ. ಮತ್ತು ಗ್ರಾಮ ಪಂಚಾಯತಿ PDO ಏನಿದ್ದಾರೆ ಇವರು 12ನೇ ತಿಂಗಳಲ್ಲಿ ನಾನು ಅರ್ಜಿ ಕೊಟ್ಟರು ಕೂಡ
ಆ ಪಾರ್ಕಿಂಗ್ ತೆಗೆದ್ರೆ ಭಾಳಷ್ಟು ಅನುಕೂಲ ಆಗುತ್ತೆ ಸರ್. ಇದ್ರ ಬಗ್ಗೆ ಗಮನನೂ ಹರಿಸಿಲ್ಲ, ಮತ್ತು ಸಂಬಂಧಪಟ್ಟ ಇಲಾಖೆಗೆ ಅವರು ಲೆಟರ್ ಹಾಕೋಂಥ ಕೆಲಸನೂ ಕೂಡ ಮಾಡಿಲ್ಲ ಅವರು. ಇದೊಂದು ಆಗಬೇಕು. ಮತ್ತು ಸ್ಥಳೀಯ ಶಾಸಕರು ಇಲ್ವಾಲ ಹೋಬಳಿನಲ್ಲಿ ಭಾಳಷ್ಟು ವರ್ಷಗಳಿಂದ ಇವತ್ತು ಅವ್ರನ್ನ ನಾವು ಭಾಳಷ್ಟು ಉತ್ತೇಜಕವಾಗಿ ನಾವು ಮುಂದುವರ್ಸ್ಕೊಂಡು ಬರ್ತಾಯಿದ್ದೀವಿ. ಮುಂದೇನು ಮುಂದುವರಿಬೇಕಾದ್ರೆ ಏನು ಇವತ್ತು ಸಾರ್ವಜನಿಕವಾಗಿ ನಾವು ಮನವಿ ಕೊಡ್ತಾ ಇದ್ದೀವಿ ಇಲ್ವಾಲೆ ಹೋಬಳಿಯಿಂದ, ಇದನ್ನು ಪರಿಗಣನೆಗೆ ತಗೊಂಡು ದಯಮಾಡಿ ಇನ್ನು 10 ರಿಂದ 15 ದಿನದ ಒಳಭಾಗದಲ್ಲಿ ನಮಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಅವರಲ್ಲೂ ಕೂಡ ಮನವಿ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು. ಇಲ್ಲಿ ನಿಲುಗಡೆ ಇಲ್ಲ ಅಂದ್ಬಿಟ್ಟು ಯಾವುದೇ ವಿಧವಾದಂಥ ಟಿಕೆಟ್ ಇಲ್ಲ ಅಂದ್ಬಿಟ್ಟು ನಿಲ್ಲಿಸ್ತಾ ಇಲ್ಲ. ಅದರಿಂದ ಇದನ್ನು ಪೂರ್ವಭಾವಿ ಸಭೆಯಾಗಿ ಕರೆದಿರೋಂಥ ವಿಚಾರ ಇದು. ಇವತ್ತಿಗೆ 24ನೇ ತಾರೀಕಿಗೆ ಉಗ್ರ ಪ್ರತಿಭಟನೆ ಮಾಡೋಕ್ಕೆ ಕ್ರಮ ಕೈಗೊಳ್ಳೋಕ್ಕೆ ಇವತ್ತು ಕರೆದಿರೋಂಥ ನಿಮ್ಮ ಮೀಡಿಯಾ ಮುಂದ್ಗಡೆ ಹೇಳಿದಂಥ ವಿಷಯ ಇದು. ಏನು ಹೇಳ್ತಾರೆ ಅದು ಸರ್ ಒಂದ್ ಸ್ವಲ್ಪ ಇರಿ. ಎಷ್ಟು ದಿನ ಇದ್ರಿ? ಇದ್ದೆ ಒಂದು 20 ತಿಂಗಳಿದ್ದೆ ನಾನು. 20 ತಿಂಗಳು. 20 ತಿಂಗಳಲ್ಲಿ ನಿಮ್ ಗಮನಕ್ಕೆ ಬಂದಿಲ್ಲ? ಯಾವ ಯಾವ ತಿಂಗಳಲ್ಲಿ?